ಹೇಳ್ತಾ ಇದ್ರು, ನಾವು ಒಂದು ಆ್ಯಪ್ ಮಾಡಿದೀವಿ, ಪೊಲೀಸ್ ಅವ್ರಿಗೂ ಹೇಳಿದೀವಿ, ನಿಮ್ಮ ಏರಿಯಾ ವ್ಯಾಪ್ತಿಲಿ ಎಲ್ಲೆಲ್ಲಿ ಗುಂಡಿ ಇದೆ ಒಂದು ಪಟ್ಟಿ ಕೊಡಿ ಅಂತ. ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ನಾವೊಂದು ಆ್ಯಪ್ ಮಾಡಿದೀವಿ. ಆ್ಯಪ್ ಹೆಸರು ನಾವು ಕರೀತೀವಿ Fit My Street or something. Fix My Street. ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ, ಫಿಟ್ ಮೈ ಸ್ಟ್ರೀಟ್ ಅಂತ. ಅದು ಎಲ್ಲ ಪಾಪ್ಯುಲರ್ ಮಾಡಿದೀವಿ. ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ, ಆ ಏರಿಯಾ ಹಾಕಿ, ಇಂಥ ಜಾಗದಲ್ಲಿ ಅಂತ ಹೇಳಿ ಅವರು ನಮಗೆ ವಾಟ್ಸಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ. ಸೊ ಅದನ್ನ ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತು ತೋರಿ ಅದನ್ನ ಲೆಕ್ಕ ಇಟ್ಕೊಂಡು ಅಂತ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಆಗ್ತಾ ಇದೀವಿ. ಸೊ ನಾನೇ ಇದ್ದಿದ್ದನ್ನು ಒಂದ್ಸತಿ ನೋಡಿದ್ದೆ, ರೀಸೆಂಟ್ ಆಗಿ ಎಲ್ಲ ಹೋಗಿದ್ದೀವಿ ರೋಡಲ್ಲಿ, ನನಗೆ ಬಹಳ ಬೇಜಾರಾಗ್ತಿದೆ. ಸೊ ಹಂಗೆ ಎಲ್ಲ ಕಡೆನೂ ಇದನ್ನ ಈ ಕೆಲಸನ ಮಾಡ್ತೀವಿ. ಈಗ ಸದ್ಯಕ್ಕೆ 4,400 ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ. 5,000 ಚಿಲ್ಲರೆ ಗುರುತಾಗಿದೆ. 4,400 ಆರ್ಡರ್ ಕೊಟ್ಟಿದ್ದೀವಿ. ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ. ಈಗ 2,200 ಇವಾಗಲೇ ಹಾಕಿದ್ದಾರೆ, ಕಳೆದ 4-5 ದಿನದಿಂದ ಹಾಕಿದ್ದಾರೆ. ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು, ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ, ಇದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ. ಈಗ ಹಾರ್ಟ್ ಮಿಕ್ಸು, ಗೋಲ್ಡ್ ಮಿಕ್ಸು 3 ತರ ಇದೆ. 3 ತರದಲ್ಲಿ ಎಲ್ಲ ಕಡೆನೂ ಈಗ ಮಾಡ್ತೀವಿ. ಸರ್, ಈಗ ರಸ್ತೆ ನಿರ್ಮಾಣ ಆಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ರೆ ಗುಂಡಿಗಳು ಬೇಗ ಬೀಳಲ್ಲ ಅಂತ ಮಾತಿದ್ದಾರೆ. ನೋಡಿ, ಅದೆಲ್ಲ ದೊಡ್ಡ ಹೆವಿ ವೆಹಿಕಲ್ಸ್ ಮೂಲಕ ಜರ್ಕ್ ಹೊಡಿತಾರೆ. ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ. ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡ್ ಬರ್ತಾ ಇದೀವಿ. 30 ವರ್ಷ ಅದಕ್ಕೆ ಲೈಫ್ ಇದೆ. ಮುಂದಕ್ಕೆ ಕಾಂಕ್ರೀಟ್ ರೋಡ್ ಸುಮಾರು ನಮ್ಮಲ್ಲಿ ಸುಮಾರು 100 ಎಕರೆ ಮಾಡಿದ್ವಿ. ಇದು ಫಸ್ಟ್ ಕೆಲಸ ಸರ್, ಗುಂಡಿಗಳಿಂದ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತದೆ. ಖಂಡಿತ ನನಗೂ ಗೊತ್ತಿದೆ. ಗುಂಡಿಯಿಂದನೇ ಅಪಘಾತ. ಪಾಪ ಹೆಣ್ಮಕ್ಳುಗಳನ್ನ, ಚಿಕ್ಕ ಮಕ್ಕಳುಗಳೆಲ್ಲ ಸ್ಕೂಲಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇದಾರೆ. ಹೋಗ್ತಾ ಇರ್ಬೇಕಾರೆಲ್ಲ ಬೇಕಾದಷ್ಟು ತೊಂದರೆ ಆಗಿರೋದನ್ನ ನಾನು ತಪ್ಪಿಸಿದ್ದೀನಿ. ಸಾರ್ವಜನಿಕರ ಮನವಿ ಏನಂದ್ರೆ, ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗಳ ಮಾನಿಟರ್ ಮಾಡಕ್ಕೆ ನಾವು ಅದಕ್ಕೆ ಆ್ಯಪ್ ಇಟ್ಟಿದ್ದೀವಿ. ಸಾರ್ವಜನಿಕರು ಯಾರೇ ಆಗ್ಲಿ ಗುಂಡಿ ಕಂಡ್ರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಾವು ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು. ಇಲ್ಲಿ ಬಂದು ನಮ್ಮ ಕೆಲಸ ನಾವು ಮಾಡ್ತೀವಿ. ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ, ನಿಮ್ ಏರಿಯಾಲೆಲ್ಲ ನೀವು ಲಿಸ್ಟ್ ಮಾಡ್ಕೊಂಡು ಕೊಡ್ಬೇಕು ಅಂತ. ಕೆಲಸ ಮಾಡ್ದಲೇ ಬರ್ತಾ ಇರಿ, ಅವರೆಲ್ಲ ಆಫೀಸರ್ ಸುಮ್ಮನೆ ನುಗ್ತಾ ಇರ್ತಾರೆ ಅಲ್ಲಿ. ಸರ್, ಸರಿಯಾಗಿ ಕೆಲಸ ಮಾಡ್ದಲೇ ಇರೋ ಗುತ್ತಿಗೆದಾರರ ಮೇಲೆ ಏನಾದ್ರು ಕ್ರಮ ಆಗುತ್ತಾ? ರೋಡ್ಗಳು ಸರಿಯಾಗಿ ಮಾಡಲ್ಲ, ಎಲ್ಲೋ 1 ಇಂಚ್ 2 ಇಂಚ್ ಟಾರ್ ಹಾಕ್ಬಿಡ್ತಾರೆ. ಅದಕ್ಕೆಲ್ಲ ಆಗಲ್ಲ, ಎಲ್ಲ ಕ್ವಾಲಿಟಿ ನೋಡಿಸ್ತಾ ಇದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.